ಈಗ ಬೆಂಗಳೂರಿಗೆ ಯಾಕೆ ಹೇಳ್ತೀವಿ ಮತ್ತು ಸುಮ್ಮನೆ ನಮ್ಮ ಫ್ರೆಂಡ್ಸ್ ನಾಳೆ ಓಪನ್ ಮಾಡಿದ್ದೆ ಅಲ್ಲಪ್ಪ ಈಗ ಏನು ಹೇಳ್ತೀನಿ 500 ರೂಪಾಯಿ ಕಟ್ಟು ಅವ್ರ ಹತ್ರ 200 ರೂಪಾಯಿ ಇಸ್ಕೊಂಡು 300 ರೂಪಾಯಿ ಮುಂದೆ ಆಗುತ್ತೆ ಅವ್ರಿಗೆ 200 ಬೇರೆ ಸರ್ ಕೊಡಿದ್ರೆ ನಾವು ಏನಕ್ಕೆ ಅವ್ರ ಪೈಸೆ ಅಂತ ದುಡ್ಡು ನಾವು ಜಗಳ ಮಾಡೋಕ್ಕೆ ಬರಲ್ಲ ಹಾಂ ಕೊಡ್ತೀವಿ ಸರ್ ಜಗಳ ಮಾಡೋಕ್ಕೆ ಬರಲ್ಲ ನಾವು ಏನು ಸರ್ ವಿಡಿಯೋ ಮಾಡ್ತೀರಾ ಯಾಕೆ ಅವರು ಚೆಕಿಂಗ್ ಆಫೀಸರ್ ಹೌದಾ ಟಿ ಸಿ ಹೌದಲ್ಲ ಅಂತ ಹೌದು ರೀ ಡ್ರೆಸ್ ಇಲ್ಲ ಅವ್ರಿಗೆ ಡ್ರೆಸ್ಸು ಅವ್ರದ್ದು ಕೊಳ್ಳಗೊಂಡು ಟೈ ಇರ್ತದೆ ಏನಿಲ್ಲ. ಇಲ್ಲಿ ನೀವು ಟಿಕೆಟ್ ಕೊಟ್ಟ ಮೇಲೆ ಅಲ್ಲಿ ಬೇರೆ ಟ್ರೈನ್ನಾಗ ಹಿಡಿದ್ರೆ ನಿಮಗೆ ನಿಮ್ಮ ನಂಬರ್ ಕೊಟ್ಟು ಫೋನ್ ಮಾಡಿಸ್ಬೇಕಾ? ಅಲ್ಲಿ ಅಕಸ್ಮಾತ್ ಏನು ಹಿಡಿದ್ರೆ ದುಡ್ಡು ಪಾಪ ಅವ್ರು ಮೊದಲೇ ಕಟ್ಟಿದಾರಲ್ಲ, ಅದಕ್ಕೆ ಹೇಳ್ತೀನಿ ನಾನು ಬೇಕಾದ್ರೆ. ಅದೇ ಹೆಂಗ್ರಿ ನೀವು ಕಟ್ಟಿದ ಮೇಲೆ ಅವ್ರು ಕೇಳೋಂಗಿಲ್ಲ. ನಿಮ್ಮ ರಿಸಿಪ್ಟ್ ಇಟ್ಟ ಮೇಲೆ ದಂಡ ಕಟ್ಟಿ ರಿಸಿಪ್ಟ್ ಆದಮೇಲೆ ಅವ್ರು ಇನ್ನೊಂದು ಟ್ರೈನಿಗೆ ಕೇಳೋಂಗಿಲ್ಲಲ್ಲ. ಏನು ಮಾಡ್ತಾರೆ ಹೇಳ್ರಿ, ಹಿಂಗೆ ಇರ್ತಾರೆ. ಆದ್ರೆ ಹಂಗೆ ಹೆಂಗಿರ್ತೀರಿ ನೀವು ಕೊಟ್ಟ ಮೇಲೆ ದಂಡ ಕಟ್ಕೊಂಡು ಟಿಕೆಟ್ ಕೊಟ್ಟ ಮೇಲೆ ಆ ಟ್ರೈನಾಗ ಕೇಳಬಾರ್ದಲ್ಲ ಟಿಕೆಟ್ ಅದೇ ಇಲ್ಲ ಆ ಗಾಡಿಗೆ ಬರೋಲ್ಲ, ಈ ಗಾಡಿ ಟಿಕೆಟ್ ಎಲ್ಲ ಬರ್ದಿರೋದು. ದಾವಣಗೆರೆ ಎಷ್ಟಲ್ಲಿ ಸಿಗುತ್ತೆ? ಅಪ್ಪ ಇನ್ನೊಂದು 15-20 ನಿಮಿಷಕ್ಕೆ ಹೋಗುತ್ತೆ. ಅದು ಹೇಳಿದ ಅರ್ಥ ಆಯ್ತಾ? ಈ ಗಾಡಿಗೆ ಟಿಕೆಟ್ ಬರ್ಕೊಟ್ರೆ ನಾನು, ಆ ಗಾಡಿಗಲ್ಲ. ಆ ಗಾಡಿ ಟಿಕೆಟ್ ನಡೆಯಲ್ಲ. ಇದು ಈ ಗಾಡಿಗೆ ಅವ್ರು ದಾವಣಗೆರೆಯಲ್ಲಿ ಬರ್ಕೊಟ್ಟಿದ್ದೀನಿ. ಏನೋ ಬರ್ಕೊಟ್ಟಿದ್ದು ಹತ್ತಿದ್ರೆ ಯಾರು ನಮ್ಮ ಪರಿಚಯದವ್ರು ಇರ್ತಾರೆ ಬಿಡಪ್ಪ ಅಂತ ಹೇಳ್ತೀವಿ ಅಷ್ಟೇ. ಆ ಗಾಡಿ ಟಿಕೆಟ್ ಬರೋಲ್ಲ. ಅದು ಟಿಕೆಟ್ ಈ ಗಾಡಿಗೆ ತಗೊಂಡಿರೋದಲ್ಲ, ಆ ಗಾಡಿಗೆ ಹೆಂಗೆ ಬರುತ್ತೆ? ಈ ಟಿಕೆಟಿಗೆ ಎಷ್ಟು ಟೈಮ್ ವ್ಯಾಲ್ಯೂಷನ್? ಒಂದೇ ಟಿಕೆಟ್ ಒಂದೇ ಟ್ರೈನ್ ಓಡಾಡ್ಬೇಕಾ ಬೇರೆ? ಈ ಗಾಡಿ ಹತ್ತಿದ್ರಲ್ಲ ಮುಗೀತು. ತಿರುಗಿ ಎಲ್ಲಿ ಅಲ್ಲ ಬಡ ಇದು ಮಿಸ್ ಆಗಿದ್ರ ಬೇರೆ ಟ್ರೈನ್ಗೆ ಹತ್ಬೋದಾ? ಹಿಂದಿನ ಗಾಡಿ ಬರ್ಬೋದು. ಹಾಂ, ಹಿಂದಿನ ಗಾಡಿಗೆ ಸೇಮ್ ನೆಕ್ಸ್ಟ್ ಅವೈಲೇಬಲ್ ಟ್ರೈನ್ ಇರುತ್ತಲ್ಲ, ಹಾಂ, ಆ ಗಾಡಿಗೆ ಬರ್ಬೋದು. ಏನು ಮಾತು ಅವ್ರ ಹತ್ರ ಮಾತಾಡ್ತೀವಿ, ಏನು ಬೇಕು?
ಇಷ್ಟೂರು ಹೋಗುತ್ತೆ